ಬಾರೋ ಬಾರೋ ಮಳೆರಾಯ, ಬಿಸಿಲು ತಡೆಯೋಕೆ ಆಗ್ತಿಲ್ಲ ಎಂದು ಸಿಲಿಕಾನ್ ಸಿಟಿ ಜನರು ಮಳೆಗಾಗಿ ವಿಶಿಷ್ಟ ಪೂಜೆ ಸಲ್ಲಿಕೆ ಮಾಡಿದರು. ರಾಜ್ಯದ ಕೆಲವೆಡೆ ಮಳೆಯಾಗಿದೆ, ಆದರೆ ಇನ್ನೂ ಕೆಲವೆಡೆ ಮಳೆಯಾಗಿಲ್ಲ. ಅದಕ್ಕಾಗಿ ನಗರದ ಗರುಡಾಚಾರ ಪಾಳ್ಯದ ಜನ ಮಳೆಗಾಗಿ ಮಳೆರಾಯನ ವಿಶಿಷ್ಟ ಪೂಜೆ ಮಾಡಿದರು. ಕೆರೆಗಳಲ್ಲಿನ ನೀರಿಲ್ಲದೆ ಬತ್ತಿ ಹೋಗಿದೆ, ಕುಡಿಯಲು ನೀರಿಗೆ ಕಷ್ಟವಾಗಿದೆ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲದೆ ಜೀವ ಬಿಡುತ್ತಿದೆ ಎಂದು ಮಣ್ಣಿನಲ್ಲಿ ಮಳೆಯ ಮೂರ್ತಿ ಮಾಡಿ ತಲೆ ಮೇಲೆ ಹೊತ್ತು ಬೀದಿಗಳಲ್ಲಿ ಸಾಗಿ ಮೆರವಣಿಗೆ ಮಾಡಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಮಳೆರಾಯನ ಮಣ್ಣಿನ ಮೂರ್ತಿಗೆ ಪ್ರತಿಯೊಬ್ಬರು ಪೂಜೆ ಸಲ್ಲಿಸಿ ಈ ವೇಳೆ ಗಂಧದ ಕಡ್ಡಿ ಹಚ್ಚಿ ಕರ್ಪೂರದಿಂದ ಆರತಿ ಬೆಳಗಿದ್ರು. ಊರು ತುಂಬಾ ಪೂಜೆ ನೆರವೇರಿಸಿದ ಬಳಿಕ ಮಳೆರಾಯನನ್ನ ಸ್ಥಳೀಯ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು ಎಂದು ಮಾಜಿ ಪಾಲಿಕೆ ಸದಸ್ಯ ಪಿಳ್ಳಪ್ಪ ತಿಳಿಸಿದರು. ಡಾಕ್ಟರ್ ಅಜಿತ್ ಕುಮಾರ್, ಶಿವರಾಮ್ ಸೇರಿದಂತೆ ಮತ್ತಿತರ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನವೂ ಮಳೆ ಅಭಾವ ಇರುವುದರಿಂದ ಪಾನಕ, ನೀರ್ಮಜ್ಜಿಗೆ, ಹೆಸರುಬೇಳೆ, ಟೊಮೆಟೊ ಬಾತು ಎಲ್ಲನೂ ಮಾಡಿ ಈ ಒಂದು ಸನ್ನಿಧಿಯಲ್ಲಿ ಮಳೆರಾಯನ ಪೂಜೆ ಕೂಡ ಮಾಡಿಕೊಂಡು ಮಳೆರಾಯನನ್ನು ಎತ್ಕೊಂಡು ಬೀದಿಯಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡ್ಬಂದು ಈ ದಿನ ಹೆಚ್ಚಾಗಿ ಮಳೆ ಅಭಾವ ಇರೋದ್ರಿಂದ ಕೆರೆ ಕಟ್ಟೆಗಳು ತುಂಬಿ ಹರಿಯೋ ಥರ ನಮಗೆ ಈ ದೇವರು ಸುಬ್ಬೇಶ್ವರ ಸ್ವಾಮಿ ಆಶೀರ್ವಾದ ಮಾಡಬೇಕು. ಈ ಎಲ್ಲರ ಸನ್ನಿಧಿಯಲ್ಲಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಿಗೆ ಎಲ್ಲರಿಗೂ ಸುಭಿಕ್ಷವಾಗಿ ಒಳ್ಳೆ ಮಳೆ ಬೆಳೆ ಹಾಗೆ ಎಲ್ಲರಿಗೂ ಸಂತೋಷ ಬರೋ ಥರ ನಮಗೆ ಮಳೆ ಬೀಳಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಬಹಳ ಹೆಚ್ಚಾಗಿರುವುದರಿಂದ ಎಲ್ಲ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಯಾವ ಬೋರ್ವೆಲ್ಲಲ್ಲಿ ನೀರಿಲ್ಲ, ಕುಡಿಯೋ ನೀರಿಗೆ ಹಾಹಾಕಾರ ಪಡ್ತಾ ಇದ್ದಾರೆ ಎಲ್ಲ ಜನನೂ. ಅದಕ್ಕೋಸ್ಕರವಾಗಿ ದೇವರು ಮಳೆರಾಯನ ಮೊರೆ ಹೋಗಿ ಮಳೆರಾಯನ ಪೂಜೆ ಕೂಡ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಿಂದ ದೇವರು ಕರುಣೆ ತೋರಿಸಿ ನಮಗೆ ಒಂದು 2-3 ದಿನದಲ್ಲಿ ಮಳೆ ಬಂದರೆ ನಾವು ಈ ಮಾಡಿರೋವಂಥ ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಾರ್ಥಕ ಆಗ್ತದೆ ಅಂತೇಳಿ ಈ ಎಲ್ಲ ಜನರ ಸಮ್ಮುಖದಲ್ಲಿ ನಾನು ಕೇಳ್ತಾ ಇದ್ದೀನಿ. ಜೈ ಮಳೆರಾಯ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ